ಓಂ ಶಾಂತಿ. ದಿನಾಂಕ 21/12/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಸತ್ಯ ಸಂಪಾದನೆಯನ್ನು ಮಾಡುವ ಪುರುಷಾರ್ಥವನ್ನು ಮೊದಲು ಸ್ವಯಂ ಮಾಡಿ, ನಂತರ ತನ್ನ ಮಿತ್ರ ಸಂಬಂಧಿಕರಿಗೂ ಮಾಡಿಸಿ. ಮನೆಯಿಂದಲೇ ಚರಿತ್ರೆ ನಿರ್ಮಾಣವಾಗುತ್ತದೆ. ಪ್ರಶ್ನೆ: ಸುಖ ಅಥವಾ ನೆಮ್ಮದಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ವಿಧಿ ಏನು? ಉತ್ತರ: ಪವಿತ್ರತೆ. ಎಲ್ಲಿ ಪವಿತ್ರತೆ ಇದೆ, ಅಲ್ಲಿ ಸುಖ ನೆಮ್ಮದಿ ಇದೆ. ತಂದೆ ಪವಿತ್ರ ಜಗತ್ತು ಸತ್ಯಯುಗದ ಸ್ಥಾಪನೆ ಮಾಡುತ್ತಾರೆ. ಅಲ್ಲಿ ವಿಕಾರ ಇರುವುದಿಲ್ಲ. ದೇವತೆಗಳ ಪೂಜಾರಿ ಯಾರಿದ್ದಾರೆ, ಅವರು ವಿಕಾರಗಳ ಹೊರತಾಗಿ ಜಗತ್ತು ಹೇಗೆ ನಡೆಯುತ್ತದೆ ಎಂದು ಪ್ರಶ್ನೆ ಮಾಡಲು ಸಾಧ್ಯವಿಲ್ಲ. ಈಗ ನೀವು ನೆಮ್ಮದಿಯ ಜಗತ್ತಿಗೆ ಹೋಗಬೇಕು. ಆದ್ದರಿಂದ ಈ ಪತಿತ ಜಗತ್ತನ್ನು ಮರೆಯಬೇಕು. ಶಾಂತಿಧಾಮ ಹಾಗೂ ಸುಖಧಾಮವನ್ನು ನೆನಪು ಮಾಡಬೇಕು. ಧಾರಣೆಗಾಗಿ ಮುಖ್ಯ ಸಾರ: ಈ ಹಳೆಯ ಜಗತ್ತನ್ನು ಬುದ್ಧಿಯಿಂದ ಮರೆಯಲು ನಡೆಯುತ್ತಾ ಓಡಾಡುತ್ತಾ ತನ್ನನ್ನು ಶಾಂತಿಧಾಮ ನಿವಾಸಿ ಎಂದು ತಿಳಿಯಬೇಕು. ಶಾಂತಿಧಾಮ ಹಾಗೂ ಸುಖಧಾಮವನ್ನು ನೆನಪು ಮಾಡಿ ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಹಾಗೂ ಅನ್ಯರಿಗೂ ಮಾಡಿಸಬೇಕು. 2. ರಾಜಯೋಗದ ತಪಸ್ಸನ್ನು ಮಾಡಿ ಸ್ವಯಂ ಅನ್ನು ಪುಣ್ಯಾತ್ಮ ಮಾಡಿಕೊಳ್ಳಬೇಕು. ಮಾಯೆಯ ತಲೆಯನ್ನು ಕತ್ತರಿಸಲು ಸ್ವದರ್ಶನ ಚಕ್ರ ಸದಾ ತಿರುಗುತ್ತಿರಲಿ. ವರದಾನ: ಸಂಪನ್ನತೆಯ ಮೂಲಕ ಸದಾ ಸಂತುಷ್ಟತೆಯ ಅನುಭವ ಮಾಡುವಂತಹ ಸಂಪತ್ತಿವಂತರಾಗಿ. ಸ್ವರಾಜ್ಯದ ಸಂಪತ್ತು ಜ್ಞಾನ, ಗುಣ ಹಾಗೂ ಶಕ್ತಿಗಳಾಗಿವೆ. ಯಾರು ಈ ಸರ್ವ ಸಂಪತ್ತುಗಳಿಂದ ಸಂಪನ್ನ ಸ್ವರಾಜ್ಯ ಅಧಿಕಾರಿಯಾಗಿದ್ದಾರೆ, ಅವರು ಸದಾ ಸಂತುಷ್ಟವಾಗಿದ್ದಾರೆ. ಅವರ ಬಳಿ ಅಪ್ರಾಪ್ತಿಯ ಹೆಸರು ಚಿಹ್ನೆ ಇಲ್ಲ. ಸೀಮಿತದ ಇಚ್ಛೆಗಳ ಅವಿದ್ಯೆ ಇವರಿಗೆ ಸಂಪತ್ತಿವಂತರು ಎನ್ನುತ್ತಾರೆ. ಅವರು ಸದಾ ದಾತರಾಗಿರುತ್ತಾರೆ, ಬೇಡುವುದಿಲ್ಲ. ಅವರು ಅಖಂಡ ಸುಖ ಶಾಂತಿಮಯ ಸ್ವರಾಜ್ಯದ ಅಧಿಕಾರಿಯಾಗಿರುತ್ತಾರೆ. ಯಾವುದೇ ಪ್ರಕಾರದ ಪರಿಸ್ಥಿತಿಗಳು ಅವರ ಅಖಂಡ ಶಾಂತಿಯನ್ನು ಖಂಡನೆ ಮಾಡಲು ಸಾಧ್ಯವಿಲ್ಲ. ಸ್ಲೋಗನ್: ಜ್ಞಾನ ನೇತ್ರದಿಂದ 3 ಕಾಲಗಳು ಹಾಗೂ 3 ಲೋಕಗಳನ್ನು ತಿಳಿಯುವವರೇ ಮಾಸ್ಟರ್ ಜ್ಞಾನಪೂರ್ಣರಾಗಿದ್ದಾರೆ. ಓಂ ಶಾಂತಿ.